ಇಲ್ಲ, ತಲೆ ಒಂದು ಸ್ವಲ್ಪ ಇತ್ತು. ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ. ಇಲ್ಲಿ ಹೊಡೆದಿದ್ದು ಏಟಿಗೆ ಉಸಿರಾಡೋಕ್ಕಾಗ್ತಲ್ಲ, ಕೆಳಗಡೆ ಬಿದ್ದೀನಿ. 30 ಜನ ತುಂಬೋರಲ್ಲಿ. ಇವ್ನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡಿದ್ಬಿಟ್ಟು ಆಟೋ ಒಳಗಡೆ ತಳ್ಬಿಟ್ಟು ನಡಿ ಮನೆಗೆ ಯಾಕೋ ನೋಡ್ತೀವಿ, ಹಾಸ್ಪಿಟ್ಲು ಏನಾದರೂ ಆಯಿತು, ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು, ನಡೆಯೋ ಫಸ್ಟು ನಿನ್ನ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಟೀಮ್ ವರ್ಕ್ ಮಾಡಿರೋದು. ಎರಡು ಸೇರಿ ಸರ್. ಫಸ್ಟ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್, ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್. ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್. ಅದೇ ಹೇಳಿದ್ರು ಸರ್, ಇವ್ರ ಜೊತೆ ವರ್ಕ್ ಮಾಡೋದು ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್. ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದರೆ, ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು 68 kg ಇದೆ ಸರ್. ನೀಟಾಗಿ ರೆಡಿ ಮಾಡಿದ್ರು ನಮ್ಮ ಶ್ರೀನಿವಾಸ್ ಗೌಡ ಮಾಸ್ಟ್ರು, 360. ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗಬೇಕು, 1 ತಿಂಗಳು ಟೈಮ್ ಇದೆ ಮಗ, 85 kg ಬೇಕು ಮಗ ನೀನು ಅಂತ. 2 ತಿಂಗಳಲ್ಲಿ 85 kg ತಿರ್ಗಾ, ಇನ್ನೊಂದು ತಿಂಗಳು ಬರ್ತದೆ, ತಿರ್ಗಾ ಒಂದು 10 kg ಕಮ್ಮಿ ಮಾಡ್ಬಿಡೋ ಅಂತಾನೆ. ಸೊ ದಿಸ್ ಇಸ್ ದ ಚಾಲೆಂಜಿಂಗ್. ಸಾರಿ ಸರ್, ಹೌದು ಸರ್, ಒಂದು 3 ಶೇಡ್ಸ್ ಬರ್ತದೆ ಸರ್. ಸಬ್ಜೆಕ್ಟ್ ಇವಾಗ ಸ್ಕ್ರಿಪ್ಟ್ ಹೆಂಗಿದೆಯೋ ಅದಕ್ಕೆ ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಟೈಮ್ ಮಾಡ್ಬೋದು ಸರ್. ಪಾತ್ರದಲ್ಲಿ ಅದು ಒಂದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್. ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಇಲ್ಲ, ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತೇನು ಹೇಳಿಲ್ಲ. ಅಂದರೆ 2-3 ಶೇಡ್ ಇದೆ ಸರ್ ಅದರಲ್ಲಿ. ಒಂದು ರೈಟರ್ ಶೇಡ್ ಥರ ಬರುತ್ತೆ, ಇನ್ನೊಂದು ಅಂಡರ್ವರ್ಲ್ಡ್ ಶೇಡ್ ಥರ ಬರುತ್ತೆ. ಸಾರಿ, ಹಾರರ್ ಕ್ರೈಮ್ ಸಬ್ಜೆಕ್ಟ್. ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಸರ್ ಇದು. ಆಡಿಯೋ ಬರ್ತಾ ಇಲ್ಲ ಅಂತ ಈಗ ಮಾತಾಡಿ ಸರ್. ಕೇಳಿಸ್ತಿದೆ? ಹಾಂ, ಓಕೆ ಓಕೆ. come from innocent background to Hunter. ಅದೇ ಸರ್, ಗೊತ್ತಾಗಿಲ್ಲ, ಸಾರಿ. ತಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಅದು ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು ಸರ್ ಅದಕ್ಕೆ. ಸಾರಿ, ಅಲ್ಲ ಸರ್, ಅದು ಅವರೇ ಆನ್ಸರ್ ಮಾಡಬೇಕು ಸರ್. ಡೈರೆಕ್ಟರ್ ಆನ್ಸರ್ ಮಾಡೋದು ಕರೆಕ್ಟಾಗಿ. ಸರ್ ನಾನು ನೀನಾಸಂ ಸ್ಟೂಡೆಂಟ್ ಸರ್. 2011-12 ಬ್ಯಾಚ್. ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನೇಶ್ ಬೆಳಗ್ಗೆ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ, ಕಲರಿ ಫೈಟು ಕಲಿತ್ಕೊಂಡು ಕೇರಳಕ್ಕೆ ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ಬಂದಿಲ್ಲ ಸರ್. ಕೇಳಿಸಿಲ್ಲ ಸರ್. ಸರ್, ಕಲರಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾಲ್ ಆ ಥರದ್ದೇನೂ ಇಲ್ಲ. ಬಟ್ ಏನಂತಂದರೆ ನಾವು ಅದು ಮಾಡುವಾಗ ಅದ್ರಲ್ಲಿ ಕೊಡೋ ಡೆಡಿಕೇಶನ್ ಆಗಲಿ, ಆ ಡೆಡಿಕೇಶನ್ ತುಂಬ ಕಡೆ ಯೂಸ್ ಆಗುತ್ತೆ ಸರ್. ನಾನು ಒಂದು 6 months ಕೇರಳಲ್ಲಿದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇರ್ತದೆ, ಆ ಡೆಡಿಕೇಶನ್ ನನಗೆ ಇಲ್ಲಿ ಹೆಲ್ಪ್ ಆಗ್ತಾಯಿತ್ತು.